ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬಹಳ ವಿಶೇಷವಾಗಿರುವ ಜುಲೈ 10ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆರೋಗ್ಯ ಎಲ್ಲವೂ ಕೂಡ ಅದ್ಭುತವಾಗಿರುತ್ತದೆ. ಹೌದು ಸ್ನೇಹಿತರೆ, ನೀವು ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮಕ್ಕೆ, ಕಷ್ಟಕ್ಕೆ ಸರಿಯಾದ ಬೆಲೆ ಸಿಗುವಂತಹ ಸಮಯ ಈಗ ಹತ್ತಿರಕ್ಕೆ ಬಂದಿದೆ. ಜುಲೈ 10ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಕೇತುವಿನ ನಕ್ಷತ್ರ ಪ್ರವೇಶವು ನಿಮ್ಮ ಜೀವನಕ್ಕೆ ಅದೃಷ್ಟ, ಶುಕ್ರನ ಸ್ಥಾನ ಬದಲಾವಣೆಯು ಲಾಭವನ್ನು ತಂದುಕೊಡುತ್ತದೆ. ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂತಹ ಜನರಿಗೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ. ಒಟ್ಟಾರೆಯಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಮಯವನ್ನು ಶುಭ ಹಾಗೂ ಧನ ಸಂಪತ್ತು, ಸುಖ, ಸಮೃದ್ಧಿ, ವೈಭವ, ಐಶ್ವರ್ಯ ಇತ್ಯಾದಿಯನ್ನು ಪ್ರತಿನಿಧಿಸುವಂತಹ ವಿಶೇಷವಾದ ಸಂದರ್ಭ ಎಂದು ಪರಿಗಣಿಸಲಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಒಂದು ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಪ್ರಭಾವವು ಅನುಕೂಲ ಹಾಗೂ ಪ್ರತಿಕೂಲ ಎರಡು ಪ್ರಭಾವವನ್ನು ನಿಮ್ಮ ರಾಶಿ ಚಕ್ರದ ಮೇಲೆ ಬೀರಬಹುದು. ಆದ್ದರಿಂದಾಗಿ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ಈ ರಾಶಿಯವರಿಗೆ ಗ್ರಹಗಳೊಂದಿಗೆ ಸಂಯೋಗವು ಅದ್ಭುತವಾಗಿರುತ್ತೆ. ಇದು ವ್ಯಕ್ತಿಯ ಸ್ವಭಾವ, ಪ್ರೀತಿ, ಹಣಕಾಸಿನ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತೆ. ಈ ಸಮಯದಲ್ಲಿ ಶುಕ್ರನು ಲಾಭವನ್ನು ತಂದುಕೊಡ್ತಾನೆ. ಕೇತುವು ಹಠಾತ್ತಾದ ಘಟನೆಗಳನ್ನು ಪ್ರತಿನಿಧಿಸುತ್ತಾನೆ. ಹಾಗಾಗಿ ಶುಕ್ರನು ಮಗ ನಕ್ಷತ್ರದಲ್ಲಿ ಚಲಿಸೋದ್ರಿಂದ ಈ ರಾಶಿಯವರಿಗೆ ಅಶುಭ ಪ್ರಭಾವ ಬೀರಬಹುದು. ಈ ಸಮಯ ಕೆಲವು ರಾಶಿಯವರಿಗೆ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗಬಹುದು. ಹಾಗಾಗಿ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಯಾವ ರಾಶಿಯವರು ಅತ್ಯಂತ ಶುಭ ಫಲವನ್ನು ಬರಮಾಡ್ಕೊಳ್ತಾರೆ, ಯಾವ ರಾಶಿಯವರು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ, ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಜೈ ಹನುಮಾನ್ ಎಂದು ತಪ್ಪದೇ ಕಮೆಂಟ್ ಮಾಡಿ. ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಈ ಅವಧಿಯಲ್ಲಿ ರಾಶಿಯವರಿಗೆ ಧನ ಸಂಪತ್ತು, ಆಸ್ತಿ ವಿಚಾರ ಬಹಳ ಎಚ್ಚರಿಕೆಯಿಂದ ಇರೋದು ಅವಶ್ಯಕ. ಎಲ್ಲ ಕೆಲಸದಲ್ಲೂ ಕೂಡ ಭೂಮಿ ಅಥವಾ ಮನೆ, ವಾಹನ ಖರೀದಿಸಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥವ್ರಿಗೆ ಸಾಕಷ್ಟು ಅಡೆತಡೆಗಳು, ತೊಂದರೆಗಳು ಎದುರಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸುಖ ಸಮೃದ್ಧಿಯ ಕೊರತೆಯನ್ನು ಈ ಅವಧಿಯಲ್ಲಿ ನೀವು ಅನುಭವಿಸ್ಬೋದು. ಜೊತೆಗೆ ಈ ರಾಶಿಯವರಿಗೆ ಖರ್ಚು ಸಾಕಷ್ಟು ಹೆಚ್ಚಾಗುತ್ತದೆ. ಮನಸ್ಸಿನಲ್ಲಿ ಸಮಸ್ಯೆಗಳು ಬಾಧಿಸುತ್ತದೆ. ಇಷ್ಟರ ಲಾಭ, ಅದೃಷ್ಟ, ಕಷ್ಟಗಳನ್ನು ಅನುಭವಿಸುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಕಟಕ ರಾಶಿ. ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಶುಭ ಪ್ರಭಾವದಕ್ಕಿಂತ ಅಶುಭ ಪ್ರಭಾವ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಶುಕ್ರನು ತನ್ನ ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾನೆ. ಈ ರಾಶಿಯವರಿಗೆ ವೈಯಕ್ತಿಕ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಕಷ್ಟಗಳು, ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳು ಸಾಕಷ್ಟು ಎದುರಾಗುವ ಸಂಭವ ಇದೆ. ಈ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿಯ ಮೊರೆ ಹೋಗೋದು ಅತ್ಯಂತ ಶ್ರೇಷ್ಠ. ನಿಮಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯವರಿಗೆ ಮನೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆ ಹಾಗೂ ಕಷ್ಟಗಳು ಬರಬಹುದು. ಈ ಅವಧಿಯಲ್ಲಿ ಈ ರಾಶಿಯವರು ಶುಕ್ರನ ಸ್ಥಾನ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಣ್ಣ ಪರಿಹಾರವನ್ನು ಮಾಡಬೇಕಾಗುತ್ತೆ. ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು. ಈ ಅವಧಿ ಆದಾಯಕ್ಕಿಂತಲೂ ಕೂಡ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಹತೋಟಿಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ನಕಾರಾತ್ಮಕ ಪ್ರಭಾವ ಜಾಸ್ತಿ ಆಗುತ್ತೆ. ಕಷ್ಟಗಳು ಬರ್ತಾ ಹೋಗುತ್ತೆ. ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರ್ಬೋದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪ, ಜಗಳ, ವಾದ ವಿವಾದ, ತಪ್ಪು ತಿಳುವಳಿಕೆ ಎದುರಾಗುವ ಸಂಭವ ಇದೆ. ಧನ ಸಂಪತ್ತಿಗೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ಎಲ್ಲವೂ ಕೂಡ ಹದಗೆಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಶುಕ್ರನ ಸ್ಥಾನ ಬದಲಾವಣೆ ಮತ್ತು ಸ್ಥಾನವನ್ನು ಬಲಪಡಿಸೋದು ಅತ್ಯಂತ ಮುಖ್ಯ. ಓಂ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭದ ಕೊರತೆಯನ್ನು ದೂರ ಮಾಡಿಕೊಳ್ಳಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಶುಭ ಗ್ರಹವಾದ ಶುಕ್ರನು ತನ್ನ ಸ್ಥಾನ ಬದಲಾವಣೆಯಿಂದ ಸ್ವಲ್ಪ ಕಷ್ಟ ಆದರೂ ಕೂಡ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರುತ್ತದೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಅನಗತ್ಯವಾದ ಖರ್ಚುಗಳನ್ನು ದೂರ ಮಾಡ್ಕೊಳ್ಬೇಕಾಗುತ್ತೆ. ಹಣಕಾಸಿನ ಪರಿಸ್ಥಿತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಬೇಕು, ಕಷ್ಟಗಳಿಂದ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದಕ್ಕೆ ಸೂಕ್ತವಾಗಿರುವ ಸಮಯ. ಮನೆಯಲ್ಲಿರ್ತಕ್ಕಂಥ ಅಶಾಂತಿಯ ವಾತಾವರಣ ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಅವಧಿಯಲ್ಲಿ ಅದೃಷ್ಟದ ಬೆಂಬಲವನ್ನು ಈ ರಾಶಿಯವರು ಪಡೆದುಕೊಳ್ತಾರೆ. ಏಕೆಂದರೆ ಎಲ್ಲ ಕೆಲಸದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಿದ್ರೂ ಕೂಡ ಅದರಲ್ಲಿ ಲಾಭ ಅನ್ನೋದನ್ನು ಗಳಿಸಿಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಸ್ಥಿತಿಯು ಸಾಕಷ್ಟು ಹದಗೆಡಬಹುದು. ಆದರೆ ಈ ಸಮಯದಲ್ಲಿ ಸಣ್ಣ ಪರಿಹಾರವನ್ನು ಮಾಡಬೇಕಾಗುತ್ತೆ. ಒಟ್ಟಾರೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಓಂ ಜೈ ಹನುಮಾನ್ ಎನ್ನುವಂಥ ಮಂತ್ರವನ್ನು ಜಪಿಸಬೇಕು. ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ತೊಂದರೆಗಳು, ಕಷ್ಟಗಳು ದೂರವಾಗುತ್ತದೆ. ಒಟ್ಟಾರೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರೂ ಕೂಡ ಕೆಲವೊಂದಿಷ್ಟು ಅಶುಭ ಘಟನೆಗಳು ನಡೀಬೋದು. ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂತಹ ಪರಿಸ್ಥಿತಿ ಎದುರಾಗ್ಬೋದು. ನಿಮ್ಮ ಮನಸ್ಸು ದುಃಖಕ್ಕೆ ಒಳಗಾಗ್ಬೋದು. ಸುಮ್ಮನೆ ಯಾವುದೇ ರೀತಿಯ ಒಂದು ವಿಚಾರಕ್ಕೆ ಮನಸ್ಸಿನಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ಜಾಸ್ತಿ ಮಾಡ್ಕೊಳ್ಬೇಡಿ. ಒತ್ತಡವನ್ನು ತಂದಿಟ್ಕೊಳ್ಬೇಡಿ. ಎಲ್ಲವನ್ನು
ಎಲ್ಲವನ್ನು ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳಿ. ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಿಮ್ಮ ಜೀವನ ಅದೃಷ್ಟ, ನೆಮ್ಮದಿ, ಶಾಂತಿಯಿಂದ ತುಂಬಿರುತ್ತದೆ. ಒಟ್ಟಾರೆಯಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಅಂದರೆ ಈ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದು, ಧ್ಯಾನ ಮಾಡೋದು, ಯೋಗ ಮಾಡೋದು, ಒಳ್ಳೆಯ ಕಾರ್ಯಗಳನ್ನು ಮಾಡೋದು, ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋದು ತುಂಬಾ ಪ್ರಯೋಜನಕಾರಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಪ್ರೀತಿ, ಹಣಕಾಸಿನ ಸ್ಥಿತಿಯ ಮೇಲೆ ನೇರವಾಗಿ ಪ್ರಭಾವ ಬೀರ್ತಿರ್ತಕ್ಕಂತಹ ಸಮಯ. ಶುಕ್ರನ ಒಂದು ವಿಶೇಷವಾದ ಶುಭ ಫಲವನ್ನು ಪ್ರತಿನಿಧಿಸುತ್ತಾನೆ. ನಿಮ್ಮ ಸಮಸ್ಯೆಗಳು ಸಾಕಷ್ಟು ದೊಡ್ಡದಾಗಿ ಬಂದರೂ ಕೂಡ ಅದಕ್ಕೆ ಸಣ್ಣ ಪರಿಹಾರಗಳು ಸಿಕ್ಕೇ ಸಿಗುತ್ತದೆ. ಸಂಪತ್ತು ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ಬರಮಾಡ್ಕೊಳ್ಬೋದು. ನಿಮ್ಮ ಜೀವನಕ್ಕೆ ಇನ್ನು ಮುಂದೆ ಆದಾಯ, ಸಂಪತ್ತು ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಈ ರಾಶಿಯಲ್ಲಿರ್ತಕ್ಕಂತಹ ಜನರ ಸ್ಥಿತಿಯು ಯಾವುದೇ ಕಾರಣಕ್ಕೂ ತೊಂದರೆಗೆ ಒಳಗಾಗೋದಿಲ್ಲ. ದೇವರ ಆಶೀರ್ವಾದ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ ಅಂತ ಹೇಳಲು ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ದೇವರ ಆಶೀರ್ವಾದ ಕೈ ಹಿಡಿಯುತ್ತದೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ. ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ನೀವು ಆರ್ಥಿಕವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ವಿಶೇಷವಾಗಿರುವಂತಹ ಸಂಗತಿಗಳನ್ನು ಬರಮಾಡ್ಕೊಳ್ಬಹುದು. ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಜೀವನದಲ್ಲಿ ಶೈಕ್ಷಣಿಕವಾಗಿ ಕೂಡ ಒಂದು ವಿಶೇಷವಾಗಿ ಜಾಗೃತಿ ಉಂಟು ಮಾಡುವ ಉದ್ದೇಶ ಹೊಂದಿರೋದ್ರಿಂದ ಯಾವುದೇ ರೀತಿಯ ಆರೋಗ್ಯ ಅಥವಾ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸುಲಭ ಪರಿಹಾರವನ್ನು ಪಡೆದುಕೊಳ್ಬೋದು. ಒಟ್ಟಾರೆಯಾಗಿ 8 ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾಗಿರುವ ಜುಲೈ 10ನೇ ತಾರೀಕಿನಿಂದ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಆ ಅದೃಷ್ಟದ ಬಾಗಿಲು ತೆರೆದಾಗ ನೀವು ಬರ್ತಕ್ಕಂಥ ಅವಕಾಶವನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಬೇಕು. ಇಲ್ಲವಾದರೆ ನಿಮ್ಮ ಕಷ್ಟಗಳು ಎಂದಿಗೂ ಮುಕ್ತಾಯವಾಗೋದಿಲ್ಲ. ನೀವು ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ತೊಂದರೆಗೆ ಹಣಕಾಸಿನ ಸ್ಥಿತಿಗೆ ಉತ್ತಮವಾಗಿರುವಂತಹ ಒಂದು ಶಕ್ತಿಯಾಗಿರುವಂತಹ ಪರಿಹಾರವ ಕೂಡ ಇರುತ್ತದೆ. ಆ ಪರಿಹಾರವನ್ನು ಭಕ್ತಿಯಿಂದ ಅನುಸರಿಸಿ ನಿಮ್ಮ ಬಾಳನ್ನು ಬಂಗಾರ ಮಾಡ್ಕೊಳ್ಳಿ. ನಿಮ್ಮ ವಿಶೇಷವಾಗಿರುವಂತಹ ದಿನದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು, ಗುರಿಗಳನ್ನು ನನಸು ಮಾಡ್ಕೊಳ್ಬಹುದು. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಂ ಜೈ ಬಜರಂಗ್ ಬಲಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.